ಯಾಕಂದ್ರೆ ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯ್ತು, ಮನಸ್ಸಿನೊಳಗಿಂದ ಕೆಟ್ಟದ್ದು ಇಟ್ಕೊಂಡು, ಮನಸ್ಸಿನೊಳಗಿಂದ ದುಷ್ಟ ಗುಣಗಳನ್ನು ಇಟ್ಕೊಂಡು, ಮನಸ್ಸಿನೊಳಗಿಂದ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನಾವು ಬಂದಿಂದ ಇಲ್ಲಿ ನಮ್ಮ ಲಕ್ಷ್ಮಿಗೆ 1 ಕೋಟಿ ರೂಪಾಯಿದ ಬಂಗಾರ ಕಿರೀಟ ಮಾಡಿ ಹಾಕ್ಸೋದ್ರಿಂದ ಅದು ಪುಣ್ಯ ಬರ್ತಂತೀರಿ ನೀವು? ಇಲ್ಲ. ಆಕೆ ನಿಮ್ಮಿಂದ ಬಂಗಾರ ಕೇಳಂಗಿಲ್ಲ, ಬೆಳ್ಳಿ ಕೇಳಂಗಿಲ್ಲ, ಏನೇನು ಕೊಡೋದಕ್ಕೆ ಕೇಳಂಗಿಲ್ಲ. ಅವಳು ಬೇಡ್ತಕ್ಕಂಥ ಒಂದೇ ಒಂದು ಏನ್ರಿ, ಇವತ್ತು ಇಟ್ಟೆಲ್ಲ ಕರಿಗಡಬ ಮಾಡಿದ್ರಿಲ್ಲ, ಕರಿಗಡಬ ಮಾಡಿದ್ರು, ಚಪಾತಿ ಮಾಡಿದ್ರು, ಬಕೆಟ್ ಗಡ್ಲೆ ತುಪ್ಪ ಇತ್ತು ಏನ್ರಿ, ಇಟ್ಟೆಲ್ಲ ಮಾಡಿದ್ರಿ. ಒಂದು ಈಟರ ಲಕ್ಷ್ಮಿ ಊಟ ಮಾಡಿದಳ್ರೆ ಏನ್ರಿ ನೀವು? ಟೈಮ್ ಆಗೈತೆ. ಯಾರು ಅವ್ರ ಸ್ವಾಮಿಗಳದ್ದು ಭಾಷಣನೇ ಯಾರು ಕೇಳಿಲ್ಲ. ನಿಮ್ಮ ನೋಡಿ ನಮ್ಮ ಸರ್ ಅಂದ್ರೆ ನನಗೆ ಸರ್ ನೀವು ಇಟ್ಟು ಮಾತಾಡ ಬೇಡ ಅದು ಕರಿಗಡಬೆ ಮಾತಾಡ್ಲಕತ್ತದ ನಂದೇನೆ ಏನ್ರಿ, ಕರಿಗಡಬೆ ಮಾತಾಡ್ಲಕತ್ತವ, ತುಪ್ಪ ಮಾತಾಡಕತ್ತದ. ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಅಂದ ಕುಂತು ದಾಂಡಿ ಬಾಜಿ ಆಗಿದ್ದು ಏನ್ರಿ. ಏನಾರು ಕೇಳ್ರೆ ಇವತ್ತು ಆಕಿನ ಹೆಸರು ಮೇಲೆ ಜಾತ್ರೆ ಮಾಡ್ಲಕತ್ತೀವಿ, ಇವತ್ತು ಲಕ್ಷ್ಮಿ ಹೆಸರು ಮೇಲೆ ಜಾತ್ರೆ ಮಾಡ್ಲಕತ್ತೀವಿ. ಲಕ್ಷ್ಮಿ ನಿಮಗೇನು ಕರಿಗಡಬ ಕೇಳಾಳ, ಏನು ಹೋಳಿಗೆ ಕೇಳಾಳ, ನಿಮ್ಮ ರೊಕ್ಕ ಕೇಳಾಳ, ಬಂಗಾರ ಕೇಳಾಳ, ಏನು ಕೇಳಿಲ್ಲ. ಇವೆಲ್ಲ ಕರಿಗಡಬ ಮಾಡ್ಕೊಂಡು ಉಣೋದು ಯಾರಿಗೆ? ಆ ಲಕ್ಷ್ಮಿ ಹೆಸರು ಮ್ಯಾಗ ನಾವು ಉಣ್ಣಾಕ. ಅಮಾಸಿ ಹುಣ್ಣಿಗಳು ಮಾಡ್ತೀವಲ್ಲ, ದೇವ್ರುಗಳ ಹೆಸರು ಮೇಲೆ ನಾವು ಉಣ್ಣಾಕೆಂದು ಮಾಡ್ಕೋತೀವಿ. ಯಾಕಂದ್ರೆ ದಿನ ಹೊತ್ತೊಂಡ್ರೆ ಹೋಳಿಗೆ ಮಾಡೋಕ್ಕಾಗಂಗಿಲ್ಲ. ಕಡೆಗೆ ಅಂದ್ರೆ ತಿಂಗಳಿಗೊಮ್ಮೆ ದೇವ್ರ ಹೆಸರು ಮ್ಯಾಗರಿಂದ ಹೋಳಿಗೆ ಉಣ್ಬೇಕತ್ತೆ ಕೊಂಡು ನಾವು ಮಾಡ್ಕೊಳ್ಳೋದು ನಮ್ಮ ಸಲುವಾಗಿನೇ ಹೊರತಾಗಿ ದೇವ್ರ ಸಲುವಾಗಿ ಅಲ್ಲ. ಕಲ್ಪನೆ ಇರಲಿ. ಆಕೆ ಕೇಳೋದು ಒಂದೇ ಒಂದು, ಏನು ಕೇಳ್ತಾಳೆ ನಿಮ್ಮಿಂದ ಏನೇನೂ ಅಪೇಕ್ಷೆ ಪಡೋಂಗಿಲ್ಲ. ಒಳ್ಳೆ ಭಕ್ತಿ ಅಂತಕ್ಕಂಥ ಕೇಳ್ತಾಳೆ. ಸ್ವಚ್ಛ ಮನಸ್ಸಿನಿಂದ ಆಕೆನ ನಂಬ್ರಿ ಏನ್ರಿ, ಸ್ವಚ್ಛ ಮನಸ್ಸಿನಿಂದ ಆಕೆನ ಆರಾಧನೆ ಮಾಡ್ರಿ, ಅವಳು ಧ್ಯಾನ ಮಾಡ್ರಿ. ನೀವು ಏನು ಈ ಗುಡಿಗೂ ಬರೋದು ಹತ್ತಂಗಿಲ್ಲ, ನೀವು ಕುಂತಲೇ ನೀವು ಏನಂತಿರೋದನ್ನೆಲ್ಲ ತಂದು ಕೊಡ್ತಕ್ಕಂಥ ಸಾಮರ್ಥ್ಯ ಮಹಾಲಕ್ಷ್ಮಿ ಬಲ್ಯದ ಏನ್ರಿ. ನೀವು ಬರೀ ಭಕ್ತಿನೇ ಬೇಡ್ಕೊಂಡ್ರೆ ಸಾಕು, ನೀವೇನಂತೀರ ಅದನ್ನು ಕೊಡ್ತಾಳ ಏನ್ರಿ. ಮನಸ್ಸಿಗೆ ಅಂದ ಯಾವಾಗಾರ ನೋವಾಯ್ತು ಅಂತಂದ್ರೆ ಎಲ್ಲಿ ಸಿನಿಮಾಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಏನು ಟಿ ವಿಯಾಗೂ ಸುಖ ಇಲ್ಲ. ಟಿ ವಿಯಾಗ ಏನದಂತೀರಿ, ಅದೇ ಅತ್ತಿ ಸೊಸೆ ಜಗಳ, ನಾದಿಂದರ ಜಗಳ, ನೆಗೆಣದರ ಜಗಳ. ಅವ್ರಿಗೆ ಇವ ವಿಷ ಹಾಕು, ಇವ್ರಿಗೆ ಅವ್ರಿಗೆ ವಿಷ ಹಾಕು. ಟಿ ವಿ ಅಂದ ನೋಡಂದ ಹೊರಗಿಂದ ಹತ್ತಿ ಹೊಡ್ಲಕತ್ತಾವ, ಹೌದಲ್ರಿ? ಅವೆಲ್ಲ ಮಾಡೋದಿಲ್ಲ. ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಬೇಕಾಯ್ತು ಹೊತ್ತುಕೊಂಡು ಗುಡಿ ಹತ್ತಿರಂದ ಬರ್ರಿ. ನಾವಿವತ್ತು ಬೆಳಗಿನ ಜಾವದೊಳಗೆ ಏನ್ರಿ ನಿಮ್ಮ ಮುತ್ತೈದ್ರೆ ಉಡಿ ತುಂಬೋದಕ್ಕಿಂತ ಮೊದಲ ನಾವೆಲ್ಲ ಪೂಜ್ಯರಿಂದ ಗುಡಿಯಾಗಂದ ಹೋಗಿದ್ದೀವಿ. ಆ ಮೂರ್ತಿ ಇಟ್ಟು ಚೆಂದಾಗ್ಯದ್ರಿ. ಆಶ್ಚರ್ಯತ ನಮ್ಮ ಸ್ವಾಮಿಗಳಿಗೆ ಕೇಳಿ, ನೀವು ಪೂಜೆ ಮಾಡೋ ಸ್ವಾಮಿಗಳಿಗೆ ನಾವು ಒಂದು ಮಿನಿಟ್ ಎಲ್ಲ ಸ್ವಾಮಿಗಳು ಹೊರಗೆ ಬಂದ ಬಳಿಕ 1 ಮಿನಿಟ್ ನಿಂತೆ. ನಿಮಗೆ ಆಶ್ಚರ್ಯದ ಒಂದು ಮಾತು ಹೇಳ್ತೀನಿ. ನಾನು ನಿಂತೆ ಹಿಂಗೆ ತಿರುಗಿಂದ ಹಾಕಿನ ಮೂರ್ತಿ ಹಿಂಗೆ ನೋಡಕತ್ತೀನಿ. ಹಿಂಗೆ ನೋಡೋ ಹೊತ್ನಾಗ ಅಂದ ಮೂಗಿನಾಗ ನತ್ತ ತಾನೇ ಅಳಿಗಾಡಕತ್ತು ಏನ್ರಿ. ಮೂಗಿನಾಗ ಒಂದು ದೊಡ್ಡ ನತ್ತು ಹಾಕ್ಯಾರಲ್ಲ, ಅವ ಕೇಳ್ರಿ, ನೀವು ಪೂಜಾರಿ ಅವ್ರಿಗೆ ಕೇಳ್ರಿ, ಏನ್ರಿ ಅಪ್ಪವ್ರೆ ನಿಮ್ಮ ನೋಡಂದ ನತ್ತ ತಾಯಿ ಖುಷಿಯಾಗಳ ನೋಡ್ರಿ ನತ್ತು ಹೆಂಗೆ ಅಳಿಗಾಡ್ಲಕತ್ತದ ತಿಳ್ಕೊಂಡ. ಯಾಕಂದ್ರೆ ಅವೆಲ್ಲ ನಾವು ತಿಳ್ಕೊಂಡಿರ್ತೀವಿ, ಏನೋ ಮೂರ್ತಿಯವ ಏನೋ ಇದು ತಿಳ್ಕೊಂಡಿರ್ತೀವಲ್ಲ. ಅದರೊಳಗಿಂದ ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಅದಳೇನೆ ಏನ್ರಿ. ಆಕೆ ಅದಾಳ ತಿಳ್ಕೊಂಡ್ರೆ ನೀವು ಇಟ್ಟೆಲ್ಲ ಚೆನ್ನಾಗಿ ಅಂದ ಬದುಕು ಮಾಡ್ಲಕತ್ತೀರಿ, ಇಟ್ಟ ಆನಂದದ ಜೀವನ ಕಳಿಲಕತ್ತೀರಿ, ಸುಖ ಜೀವನ ಕಳಿಲಕತ್ತೀರಿ. ಅವ್ರು ಯಾರು ಇಲ್ಲ ತಿಳ್ಕೊಂಡು ನಿಮ್ಗೆ ಹೇಳಕತ್ತೀನಲ್ಲ, ನಿಮ್ಮ ಮನಸ್ಸಿಗೆ ಏನ್ರ ನೋವಾಯ್ತು ಅಂದ್ರೆ ಒಂದು ಕ್ಷಣ ಬಂದ ಒಂದು 10 ಮಿನಿಟ್ ಅಂದ ಆಕಿನ ಮುಖ ನೋಡ್ಕೋತಿ ಅಂದ ಹಿಂಗೆ ಭಕ್ತಿದಿಂದ ಆಕಿನ ಧ್ಯಾನ ಮಾಡ್ಕೋದ ಒಂದು 10 ನಿಮಿಷದಿಂದ ಕುಂದ್ರಿ. ನಿಮ್ಗೆ ಎಂಥ ಬೇಕಂತ ಕಷ್ಟ ಬಂದರೂ ಕೂಡ ಅದು ತಾನೇನ ದೂರ ಮಾಡ್ತಕ್ಕಂಥ ತಾಕತ್ತ ಆ ಮಹಾಲಕ್ಷ್ಮಿ ಬಲ್ಯದ. ನೋಡ್ರಿ, ನಂಬದಿವಿ ಎತ್ತುಕೊಂಡ್ರೆ ಬರಲ್ಲ ಮಹಾಲಕ್ಷ್ಮಿನಲ್ಲ, ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಮಲ್ಲಮ್ಮನಾಗಿಂದ ಇಡೀ ಅತ್ತಿ ಸೇವೆ ಮಾಡ್ತಾರ, ನೆಗಣದರ ಸೇವೆ ಮಾಡ್ತಾನ, ನಾದಿಂದರ ಸೇವೆ ಮಾಡ್ತಾನ, ಭಾವ ಮೈದುನರಿ ಅಂದ ಸೇವೆ ಮಾಡ್ತಾನ. ಇಟ್ಟೆಲ್ಲ ಮಾಡ್ತಾನ ಎತ್ತುಕೊಂಡ್ರೆ ಯಾರಿಗಾಗಿ ಎತ್ತುಕೊಂಡದ ಕೇಳಿದ್ರ ಭಕ್ತಿ ಇರ್ತಕ್ಕಂಥ ಮಲ್ಲಮ್ಮನ ಸಲುವಾಗಿ ಏನ್ರಿ. ಏನು ಕಷ್ಟಗಳು ತೋಳಕ್ಕೆಂದ ತಯಾರದನ ಭಗವಂತ. ಯಾಕಂದ್ರೆ ಇದೆಲ್ಲನೂ ಕೂಡ ಕೊಟ್ಟವ ಅವನೇ. ಈಗ ತಗೋಬೇಕಾದವ್ರು ಯಾರು? ಅವನೇ ತಗೋಬೇಕಲ್ರಿ. ಅದಕ್ಕೆ ಸಾಕ್ಷಾತ್ ಮಲ್ಲಯ್ಯನೇ 15 ದಿನಗಳ ಪರ್ಯಂತರವಾಗಿ ಮಲ್ಲಮ್ಮನಾಗಿಂದ ಸೇವಾ ಮಾಡ್ದ. ತಿರುಗಿಂದ ಮಲ್ಲಮ್ಮ ಬಂದ್ಲು. ಯಾವಾಗಿಂದ ಮಲ್ಲಮ್ಮ ಬಂದ ಬಳಿಕ ತಾನಿಂದ ಮಲ್ಲಯ್ಯನಾಗಿಂದ ಶ್ರೀಶೈಲಕ್ಕೆ ಹೋದ. ನೋಡ್ರಿ, ತಾನು ಮಲ್ಲಯ್ಯನಾಗಿಂದ ಶ್ರೀಶೈಲಕ್ಕೆ ಹೋಗ್ಕನ ಇಲ್ಲಿ ಮಲ್ಲಮ್ಮ ಬಂದಿಂದ ಸೇವಾ ಮಾಡ್ತಾಳ. ಮಲ್ಲಮ್ಮಗ ಆಶ್ಚರ್ಯ ಅಲ್ರಿ, ಮಲ್ಲಮ್ಮಗ ಆಶ್ಚರ್ಯ ಅಲ್ಲ. ನಾ 15 ದಿವಸಗಟ್ಲೆ ಮನೆ ಬಿಟ್ಟಿಂದ ಹೋಗೀನಿ, ನಾ ಶ್ರೀಶೈಲಕ್ಕಿಂದ ಹೋಗೀನಿ, ನನಗೆ ಅತ್ತಿ ಏನೂ ಅಲ್ಲಿಲ್ಲ ಏನ್ರಿ, ನನ್ನ ಗಂಡ ಏನೂ ಅಲ್ಲಿಲ್ಲ ಏನ್ರಿ, ಮಾವು ಏನೂ ಅಲ್ಲಿಲ್ಲ. ಆಶ್ಚರ್ಯ ಅಲ್ರಿ, ದನಗಳು ಯಾರು ಕಾಯ್ದ್ರು, ಮನೆ ಕೆಲಸ ಯಾರು ಮಾಡಿದ್ರು, ಇದು ಎಲ್ಲ ತಾನೇ ಅಂದ ವಿಚಾರ ಹೊಳಿತದಲ್ಲ. ಯಾವಾಗಿಂದ ದಿನನಿತ್ಯದಂಗ ಆ ಶ್ರೀಶೈಲದಿಂದ ಬಂದು ಯಾವಾಗ ಮತ್ತು ದನಗಳನ್ನು ಹೊಡ್ಕೊಂಡು ಹೊಲಕ್ಕೆ ಹೋಲಕತ್ಲು. ಪ್ರತಿನಿತ್ಯನ ಕೂಡ ಮಲ್ಲಯ್ಯ ಜಂಗಮನ ರೂಪ ತಾಳಿ ಅಲ್ಲಿ ಮಲ್ಲಯ್ಯನ ಗುಡಿಗೆಂದ ಬರ್ಲಕತ್ತ. ಪ್ರತಿನಿತ್ಯನ ತಾನು ತಂದಿರ್ತಕ್ಕಂಥದ್ದು ಅದು ನಿತ್ಯನ ಕೂಡ ಅಮೃತ ಮಾಡೋದು, ಪಂಚಾಮೃತ ಮಾಡೋದು ಏನ್ರಿ, ಪವಿತ್ರವಾಗಿರ್ತಕ್ಕಂಥ ಅಡಿಗೆ ಮಾಡಿ ಯಾವಾಗಿಂದ ನಿತ್ಯ ಮಲ್ಲಯ್ಯಗೆಂದ ಊಟ ಮಾಡ್ಸಕತ್ಲು.
ಇದು ಎಲ್ಲ ಊಟ ಮಾಡಿಸ್ತಕ್ಕಂಥದನ್ನ ಮತ್ತು ಯಾರ ಕಣ್ಣಿಗೆ ಬೀಳುವುದಿಲ್ರಿ. ಅಡವ್ಯಾಗಿಂದ ದಿನನಿತ್ಯನ ಕೂಡ ಜಂಗಮಾಮೂರ್ತಿ ಬಂದು ಊಟ ಮಾಡ್ತಕ್ಕಂಥದನ್ನ ನೋಡಿ ಯಾವಾಗಿಂದ ಈಕಿ ಸಣ್ಣ ಸೊಸಿ ಏನಿದ್ಲಲ್ಲ ಅಲ್ಲಿ, ಯಾರ್ದು ಪದ್ಮಾವತಿದು, ಮಲ್ಲಮ್ಮ ನಡುವಿನಕ್ಕಿ ಏನ್ರಿ, ಈಕಿನಿಗೆ ದೊಡ್ಡ ಗೊಬ್ಬಕ್ಕೆ ಎಲ್ಲಕ್ಕಿಂತ ಸಣ್ಣ ಗೊಬ್ಬಕ್ಕೆ ಆಕಿ ಏನು ಅದು ಹೊರಗೆ ಹೋದಾಗಿರ್ತಕ್ಕಂಥ ಪ್ರಸಂಗದೊಳಗೆ ಯಾರೋ ಈಕೆಗೆ ನಂದಾರ, ಅಯ್ಯಲ್ಲಿ ದನಗಳು ಮೈಸಕ್ಕೆ ಹೋದಲ್ಲಿ ಮಲ್ಲಮ್ಮನ ಬಳಿ ಯಾರೋ ಒಬ್ಬ ಸ್ವಾಮಿ ಬರ್ತಾನ, ಸ್ವಾಮಿಗೆ ಆಕೆಗೆ ಏನೋ ಸಂಬಂಧ ಅದ ತಿಳ್ಕೊಂಡು ಯಾರೋ ಆಕೆ ಸಣ್ಣಕ್ಕಿಗೆ ಅಂತ ಹೇಳ್ಯಾರ, ಅದನ್ನು ಬಂದಿಂದ ದೊಡ್ಡದು ಮಾಡಿ ಇಲ್ಲಿ ಪದ್ಮಾವತಿಗೆ ಅಂತ ಹೇಳಲು ಅತಿ ಮಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಕತ್ತಾಳ. ಯಾವನು ಒಬ್ಬ ಸ್ವಾಮಿ ಜೊತೆ ಒಳಗಿಂದ ಅದಾಳ ಏನ್ರಿ, ಅಲ್ಲಿ ಏನಿರ್ತದ ಅನ್ನೋದನ್ನು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕತ್ತ ಏನ್ರಿ. ಎಷ್ಟೋ ಮನೆತನಗಳು ಹೆಂಗೆ ಮುರಿದವ ತಗೊಂಡ್ರೆ ಸುಮ್ಮನೆ ಒಂದು ಮಾತು ಹೇಳ್ತಾನೆ, ಎಷ್ಟೋ ಜನ ಸ್ವಾಮಿಗಳಿಗಾಗಲಿ ಎಷ್ಟೋ ಜನ ತಾಯಂದ್ರಿಗಾಗಲಿ ಸ್ವಲ್ಪ ಅಂದ ಏನ್ರಿ ಹೆಚ್ಚಿಗೆ ಅಂದ ಯಾರ ಜೋಡಿ ಮಾತಾಡ್ಸಕತ್ತೇವೆ, ನಮ್ಮ ಜೀವನ ಅಂದ್ರೆ ಏನಂತ ಕೇಳಿದ್ರಿ ನೀವು, ಯಾರಿಗಾರ ಸ್ವಲ್ಪ ಅಂದ ಹೆಚ್ಚಿಗೆ ಪರಿಚಯ ಇದ್ದಿರ್ತಾರೆ ತಂದು ಸ್ವಲ್ಪ ಹೆಚ್ಚಿಗೆ ಮಾತಾಡ್ಸಿ, ಯಾಕೋ ಸ್ವಾಮಿ ಆಕೆಗೆ ಹೆಚ್ಚಿಗೆ ಮಾತಾಡ್ಸಕತ್ತಾನ ಅಥವೇ ಯಾರು ಹೋಗ್ಬೇಕಂದ ಭಕ್ತಿದಿಂದ ಅಂತ ದಿನ ಮಠಕ್ಕೆ ಬಂದು ಯಾಕೋ ಹೆಚ್ಚಿಗೆ ನಡೆದೊಳಕ್ಕೆ ಮಠಕ್ಕೆ ಏನ್ರಿ. ಯಾವಾಗಿದ್ರು ಕೂಡ ಪ್ರತ್ಯಕ್ಷ ಕಂಡನ್ನೇ ಪ್ರಮಾಣಿಸಿ ನೋಡ್ಬೇಕೆ ಹೊರತಾಗಿ ಸುಮ್ಮನೆ ಅಂದ ದೂರಿಂದ ನೋಡಿ ಅಂದ ಏನ್ರಿ ಕಲ್ಪನೆಗಳನ್ನು ಕಟ್ಟೋದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮಲ್ಲಯ್ಯ ದಿನನಿತ್ಯನ ಬರ್ತಾನ, ದಿನ ಸ್ನಾನ ಮಾಡ್ತಾನ, ಲಿಂಗ ಪೂಜೆ ಮಾಡ್ಕೋತಾನ, ಆ ತಾಯಿ ಮಲ್ಲಮ್ಮಂದ ಅವನ ಪಾದ ಪೂಜೆ ಮಾಡ್ಕೋತಾಳ, ತಾನು ತಂದಿರ್ತಕ್ಕಂಥ ಹಳಸಿದ ಅಡಿಗೆ ಅಂತಕ್ಕಂಥದನ್ನೇ ಮಲ್ಲಯ್ಯನ ಪಾದಕ್ಕೆ ಅಂದ ಎಡೆ ಹಿಡ್ದು ನಿತ್ಯನ ಕೂಡ ಮಲ್ಲಯ್ಯನಿಗೆ ಊಟ ಮಾಡಿಸಿ ಉಳಿದಿದ್ದಂದ ತಾನು ಪ್ರಸಾದ ಮಾಡ್ತಕ್ಕಂಥವಳು ಮಲ್ಲಮ್ಮ. ಇಲ್ಲಿ ಬೇರೆ ರೀತಿಯ ಸಂಬಂಧ ಅಲ್ಲ, ಇಲ್ಲಿ ಪ್ರೀತಿ ಭಕ್ತಿ ಸಂಬಂಧದೇ ಏನ್ರಿ, ನಿಷ್ಠೆಯ ಸಂಬಂಧ ಇದೆ. ಆದ್ರೆ ಇಲ್ಲಿ ಅಂದ ಹೊರಗಿಂದ ಪ್ರಚಾರ ಮಾಡಿದ್ದು ಪದ್ಮಾವತಿ ಬಂದು ಹೇಳಿದ್ದು ಆ ಸ್ವಾಮಿಗೆ ಅಕ್ಕಿಗೆ ಮಲ್ಲಿಗೆ ಏನೋ ಕೆಟ್ಟ ಸಂಬಂಧ ಅದ. ಅವ ಪ್ರತಿನಿತ್ಯನ ಕೂಡ ಬರ್ತಾನ, ಸಂಜೀತನ ಆಕಿನ ಜೋಡಿನೇ ಇರ್ತಾನ, ಅದಕ್ಕೆ ಲೇಟ್ ಆಗಿಂದ ಮನೆಗೆ ಬರ್ತಾಳ ಆಕಿ. ಇಷ್ಟೆಲ್ಲ ದೊಡ್ಡದು ಮಾಡಿ ಏನ್ರಿ ಹೇಳೋರು ನೋಡ್ಬೇಕು ನೀವು, ಚಾಡಿ ಹೇಳೋರು ಭಯಂಕರ ದೊಡ್ಡದು ಮಾಡಿ ಅಂತ ಹೇಳ್ತಾರಲ್ರಿ. ಸಾಣದಿದ್ರ ಸಕ್ಕೆ ಅವು ನಮ್ಮಂಗ ನಾನೇನು ಮುಡಿನೇ ಇಲ್ಲ ಬಂದಿದ್ದೆ ಯಾಕ್ರಿ, ಸುಮ್ಮನೆ ಏನು ಇರಂಗಿಲ್ಲ, ಯಾವುದು ಏನು ಇರಂಗಿಲ್ಲ, ಸುಮ್ಮನೆ ನೋಡ್ಲಾರ್ದೆ ಮಾಡ್ಲಾರ್ದೇನೆ ಇನ್ನೊಬ್ಬರಿಂದ ಹೇಳಿಕೆ ಮಾತುಗಳನ್ನು ಕೇಳಿ ಇಡೀ ನಮ್ಮ ಜೀವನ ಅನ್ನತಕ್ಕಂಥ ಹಾಳು ಮಾಡ್ತಕ್ಕಂಥ ಜೀವಿಗಳು ಈ ಊರ ಏನ್ರಿ ಈ ನಾಡಿನೊಳಗೆ ಅಂದ್ರೆ ಸಾಕಷ್ಟು ಜನ ಅದ. ಯಾವಾಗಿಂದ ಪದ್ಮಾವತಿ ಅತ್ತಿಗೆಂದ ಹೋಗಿ ಏನು ಇಲ್ಲಾರ್ದು ಇದ್ದಿದ್ದು ಎಲ್ಲವನ್ನು ಕೂಡ ಹೇಳಿಬಿಟ್ಟಾಳ, ಊರಾಗಿನ ಜನರಿಗೂ ಕೂಡ ಸುದ್ದಿ ಮುಟ್ಟ್ಯಾದ. ಎಲ್ಲ ಜನಂದ ಅಯ್ಯೋ ಎಂಥ ಸೊಸಿ ಮಲ್ಲಿ ಅಂದ ಒಬ್ಬ ಸ್ವಾಮಿ ಜೋಡಿ ಅದಾಳ ಏನ್ರಿ, ಸ್ವಾಮಿನಿಂದ ಏನ್ರಿ ಅಲ್ಲೇ ತನ್ನ ಗುಡಿಸಲ್ದಾಗಿಂದ ಇಟ್ಕೊಂಡು ಕುಂತಾಳ ತಿಳ್ಕೊಂಡು ಹಿಂಗೆಲ್ಲ ಕೆಟ್ಟದಿಂದ ಮಾತಾಡಿದ್ರಾಗ ಮಲ್ಲಮ್ಮ ಇದು ಯಾವ ಪದ್ಮಾವತಿ ಇದು ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಪದ್ಮಾವತಿ ಯಾವಾಗಿಂದ ಸಾಯಂಕಾಲ ಆಕಳುಗಳನ್ನು ಮೈಸ್ಕೊಂಡು ದಿನ ಬರುವಂಗಿಂದ ಮನೆಗಿಂದ ಬಂದಾಗ ಏನ್ರಿ ಅಲ್ಲಿ ಇನ್ನ ಎಂದ ದನಗಳ ಕಟ್ಟಿ ಇನ್ನೇನು ಒಳಗೆ ಬರ್ಬೇಕತ್ತ ಅನ್ನೋದ್ರೊಳಗೆ ಪದ್ಮಾವತಿ ಜಾಡಿಸಿ ಎದಿಗೆ ಒದ್ದು ಬಿಟ್ಲು. ಯಾರಿಗೆ? ಮಲ್ಲಮ್ಮಗ. ಮಲ್ಲಿ, ಈ ಮನೆಗೆ ನೀ ಇಂಥ ಕೆಟ್ಟ ಕೆಲಸ ಮಾಡೋದ ಬಳಕ ಈ ಮನೆಗೆ ನಿನಗೆ ಜಾಗಿಲ್ಲ. ಯಾರಿಗಾದ್ರೂ ಸ್ವಾಭಾವಿಕ ಅನಿಸ್ತದಲ್ರಿ ಇಂಥ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥ ಏನ್ರಿ ಒಂದು ಹೆಣ್ಣ ಏನ್ರಿ, ಅದಕ್ಕಂದ ಇದು ನನ್ನ ಮನೆತನಕ್ಕೆ ಬೇಡ, ನೀ ತಪ್ಪು ಮಾಡಿಬಿಟ್ಟಿ ಮಲ್ಲಿ, ನೀ ಕೆಟ್ಟದು ಮಾಡಿದಿ, ನೀವೊಬ್ಬ ಸ್ವಾಮಿ ಜೋಡಿ ಅದಿದಿ, ಒಬ್ಬ ಜಂಗಮನ ಜೊತೆಯೊಳಗೆ ಅದಿದಿ, ನಿನ್ನಂತ ಪಾಪಿ ಹೆಣ್ಣು ನನ್ನ ಮನೆಗೆ ಇರಬಾರ್ದು. ಯಾವಾಗ ತನಗೆ ಏನು ತಿಳಿತದಿರ ಎಲ್ಲನೂ ಬೈದು ಯಾವಾಗಿಂದ ರಾತ್ರಿ ಸಮಯ ಮಲ್ಲಮ್ಮಳಿಗೆಂದ ಒದ್ದಂದ ಹೊರಗೆ ಹಾಕಿಬಿಟ್ಲು. ನೋಡ್ರಿ, ಮಲ್ಲಮ್ಮಗ ಒದ್ದು ಹೊರಗೆ ಹಾಕಿಬಿಟ್ಲು. ಟೈಮ್ ಎಂಟಿಗದ ರಾತ್ರಿ ಅಂದ 12 ಗಂಟೆ. ಮಲ್ಲಮ್ಮಗಿಂದ ಬೈದು ಹೊಡೆದು ಏನೆಲ್ಲ ಚಿತ್ರ ಹಿಂಸೆ ಅಂತಗಂದ ಕೊಟ್ಟು ಮಲ್ಲಮ್ಮಳನ್ನ ಕತ್ತಲದೊಳಗಿಂದ ಒಬ್ಬಳನ್ನೇ ಯಾವಾಗಿಂದ ಹೊರಗೆ ಹಾಕಿಬಿಟ್ಲು. ಮಲ್ಲಮ್ಮ ಕಣ್ಣೀರು ಹಾಕ್ತಾ ಬಂದು ಇವತ್ತೇನು ಶ್ರೀಶೈಲದೊಳಗಿಂದ ಮಲ್ಲಮ್ಮನ ಕಣ್ಣೀರು ಹತ್ತಿಕೊಂಡದು ಏನ್ರಿ, ಅಂದಿನಿಂದ ಇವತ್ತಿನ ತನಕ ಕೂಡ ನೀರದ ಬಲ ಅದೇ ಜಾಗದಾಗ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ತಾಳ ಮಲ್ಲಮ್ಮ. ಮೊದಲು ಬೈದಿದ್ರಾಗಿಂದ ಕಣ್ಣೀರು ಹಾಕಿದ್ದಿಲ್ಲ. ಯಾರು? ಮಲ್ಲಮ್ಮ ಅತ್ತಿ ಎಷ್ಟು ಬೈತಾಳಲ್ಲ, ಕಣ್ಣೀರು ಹಾಕಿದ್ದಿಲ್ಲ. ಆದ್ರೆ ಈಗ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳ ತಗೊಂಡಿದ್ದೆ ಕೇಳಿದ್ರ ಅವಳು ಮ್ಯಾಲಿಂದ ಜಂಗಮನ ಅಪವಾದ ಕೊಟ್ರಲ್ಲ, ಅದಕ್ಕೆ ಮಲ್ಲಮ್ಮ ಕಣ್ಣೀರು ಹಾಕ್ಲಿಕ್ಕತ್ತ. ಮಲ್ಲಯ್ಯ, ನಿನ್ನ ಮೇಲೆ ನನಗೆ ಅದು ಅಪವಾದ ಕೊಟ್ಟಾರ, ನನಗೆ ಹೆಂಗೆ ಜೀವನ ಕಳೀಲಿ, ನಾನು ಹೆಂಗೆ ಬದುಕು ಮಾಡಲಿ, ಹೇಳು ಮಲ್ಲಯ್ಯ ಹೇಳತ್ತುಕೊಂಡು ಒಂಟಿಯಾಗಿಂದ ರಾತ್ರಿ 12 ಗಂಟೆ ಸಮಯ ಏನ್ರಿ, ಅದ್ರಾಗ ಅವತ್ತಿನ ದಿನಮಾನದೊಳಗಿಂದ ದೊಡ್ಡದಾಗಿರ್ತಕ್ಕಂಥ ಕಾಡ ಏನ್ರಿ, ಅಲ್ಲೆಲ್ಲ ಕ್ರೂರ ಪ್ರಾಣಿಗಳು ತಿರುಗ್ತಕ್ಕಂಥ ಪ್ರದೇಶ ಅದು. ಇವತ್ತೂ ಕೂಡ ಹಂಗೆ ಅದಲ್ರಿ.
ಏನ್ರಿ ಅಪ್ ಟು ಅಂದ ಎಲ್ಲಿ ಶ್ರೀಶೈಲ ಅಂದ ಸಮೀಪ ಹೋಗುತ್ತ ನಾನು 90 ಕಿಲೋಮೀಟರ್ ಅಂದ ಎಲ್ಲಿನೂ ಕೂಡ ನೀರು ಸಿಗಂಗಿಲ್ಲ, ಎಲ್ಲಿನೂ ಊರುಗಳು ಹತ್ತಂಗಿಲ್ಲ, ಯಾವುದು ಕೂಡ ಹತ್ತಂಗಿಲ್ಲ, ದಟ್ಟ ಅರಣ್ಯ ಅದಲ್ಲ. ಅಂತ ಅರಣ್ಯದೊಳಗ ಏನ್ರಿ ಮಲ್ಲಮ್ಮ ಒಂಟಿಯಾಗಿ